ಇನ್ಸ್ಪೆಕ್ಟರ್ ಆಯ್ತು, ಈಗ ಲಂಚಬಾಕ ಇನ್ಸ್ಪೆಕ್ಟರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ. ಇನ್ಸ್ಪೆಕ್ಟರ್ ಲಂಚಾವತಾರ ನೋಡಿ ಠಾಣೆಯ ಸಿಬ್ಬಂದಿ ಸಿಡಿದೆದ್ದಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಒಂದೊಂದು ಸುದ್ದಿಯೂ ಕೂಡ ಶಾಕಿಂಗ್ ಆಗಿದೆ. ಈಗ ಮತ್ತೊಂದು ಸುದ್ದಿ, ಇನ್ಸ್ಪೆಕ್ಟರ್ ಲಂಚಾವತಾರದ ಸುದ್ದಿ ಇದು. ಬೆಂಗಳೂರಿನಲ್ಲಿ ಮತ್ತೊಬ್ಬ ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರವಾದ ಆರೋಪ ಕೇಳಿಬಂದಿದೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ ವಸೂಲಿಗಿಳಿದರ ಮತ್ತೊಂದು ಗಂಭೀರವಾದ ಆರೋಪ ಒಬ್ಬ ಇನ್ಸ್ಪೆಕ್ಟರ್ ಮೇಲೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಸೂಲಿಗಿಳಿದ್ರ ಇನ್ಸ್ಪೆಕ್ಟರ್ ವಿರುದ್ಧವೇ ಅದೇ ಠಾಣೆಯ ಸಿಬ್ಬಂದಿ ದೂರು ಕೊಟ್ಟಿರೋದು. ಈ ತರ ಇನ್ಸ್ಪೆಕ್ಟರ್ ವಸೂಲಿ ಮಾಡ್ತಿದ್ದಾರೆ ಅಂತ ಯಾರೋ ಜನಸಾಮಾನ್ಯರು ಸಾರ್ವಜನಿಕರು ಕೊಡ್ತಾ ಇರುವಂತ ದೂರ ಅಲ್ಲ ಇದು. ಅದೇ ಠಾಣೆಯ ಸಿಬ್ಬಂದಿ ಕೊಟ್ಟಿರುವಂತ ದೂರು. ಪುಟ್ಟೇನಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ರವಿಕುಮಾರ್ ವಿರುದ್ಧ ಗಂಭೀರವಾದ ಆರೋಪ ಇದೆ. ಕಳೆದ 2 ವರ್ಷಗಳಿಂದ ಇವರು ವಸೂಲಿ ಮಾಡಿರೋದು ಕೋಟ್ಯಾಂತರ ರೂಪಾಯಿ ಅಂತ. ಹೀಗಂತ ಅಲ್ಲಿನ ಸಿಬ್ಬಂದಿಯೇ ಆರೋಪ ಮಾಡ್ತಿದ್ದಾರೆ. ಬಾರ್, ಪಬ್, ಸ್ಪಾ, ವೇಶ್ಯಾವಾಟಿಕೆ ಅಡ್ಡೆಗಳಿಂದ ವಸೂಲಿ ಮಾಡಿರುವಂತ ಆರೋಪ ಈ ಇನ್ಸ್ಪೆಕ್ಟರ್ ಮೇಲಿದೆ. 2.5 ವರ್ಷದಲ್ಲಿ ಇನ್ಸ್ಪೆಕ್ಟರ್ ರವಿ 4.5 ಕೋಟಿ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಪುಟ್ಟೇನಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ರವಿಕುಮಾರ್ ಮೇಲಿರುವಂತ ಆರೋಪ ಅದೇ ಠಾಣೆಯ ಸಿಬ್ಬಂದಿ ಹೇಳ್ತಾ ಇರೋದು. ಈ 2.5 ವರ್ಷದಲ್ಲಿ ಸುಮಾರು 4.5 ಕೋಟಿ ಇವರು ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಅದೇ ಠಾಣೆಯ PSIಗಳು ಸಿಬ್ಬಂದಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಪೊಲೀಸ್ ಸಿಬ್ಬಂದಿ ನೀಡಿರೋ ದೂರು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಏನ್ ನಡೀತಾ ಇದೆ ಹಾಗಾದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ? ಒಂದು ಅಂತ ಸುದ್ದಿಗಳು ಬರ್ತಾನೆ ಇದೆ. ಒಂದೊಂದೇ ಠಾಣೆಯ ಇನ್ಸ್ಪೆಕ್ಟರ್ ಅವರ ಕರ್ಮಕಾಂಡ, ಲಂಚಾವತಾರ, ಮತ್ತೊಂದು ಕಡೆ ಕಾಮಕಾಂಡ ಅಂತ ಸಾಲು ಸುದ್ದಿಗಳು ಬರ್ತಾ ಇದೆ. ಈಗ ಪುಟ್ಟೇನಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ರವಿಕುಮಾರ್ ಮೇಲೆ ಬಂದಿರುವಂತ ಆರೋಪ ಇದು. ಇನ್ಸ್ಪೆಕ್ಟರ್ ರವಿಕುಮಾರ್ ರಿಂದ DCM ಹೆಸರು ದುರ್ಬಳಕೆಯಾಯ್ತಾ? DCM ಪ್ರಭಾವದಿಂದ ಪುಟ್ಟೇನಹಳ್ಳಿ ಠಾಣೆಗೆ ಬಂದಿದ್ದಾಗಿ ಬಿಲ್ಡಪ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಭಾರಿ ಭ್ರಷ್ಟಾಚಾರ ಮಾಡಿದ್ರ. ಒಂದು FIR ದಾಖಲಾಗಬೇಕು ಅಂದ್ರೆ 25,000 ಲಂಚ ಕೊಡ್ಬೇಕಂತೆ. ಒಂದು FIR ದಾಖಲಾಗಬೇಕು ಅಂದ್ರೆ 25,000 ಕೊಟ್ರಷ್ಟೇ FIR ಮಾಡಿ ಅಂತ PSIಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಕಾನೂನು ಪ್ರಕಾರ ಕೆಲಸ ಮಾಡೋರಿಗೂ ಇನ್ಸ್ಪೆಕ್ಟರ್ ಕಿರುಕುಳ ಕೊಡ್ತಾರಂತೆ. ಬಾರ್, ಪಬ್, ಸ್ಪಾ, PG, ಬೀದಿ ಬದಿ ವ್ಯಾಪಾರಿಗಳಿಂದ ಮಾಮೂಲು ಫಿಕ್ಸ್ ಮಾಡಿದಾರಂತೆ. ಪ್ರತಿ ತಿಂಗಳು ಇನ್ಸ್ಪೆಕ್ಟರ್ ರವಿ 25 ಲಕ್ಷ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಒಬ್ಬ ಇನ್ಸ್ಪೆಕ್ಟರ್ ಪ್ರತಿ ತಿಂಗಳು 25 ಲಕ್ಷ ವಸೂಲಿ ಮಾಡ್ತಿದ್ದಾರಂತೆ. ರೌಡಿ ಶೀಟ್ ನಿಂದ ಹೆಸರು ತೆಗೆಯೋದಕ್ಕೆ 20 ರಿಂದ 25 ಲಕ್ಷ ಹಣ ಬೇಡಿಕೆ ಇಡ್ತಾ ಇದ್ದಾರಂತೆ. ಹೀಗಂತ ಆರೋಪ ಮಾಡ್ತಿದ್ದಾರೆ. ಅವರದೇ ಠಾಣೆಯ ಸಿಬ್ಬಂದಿ ದೂರು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ಈಗ ಪುಟ್ಟೇನಹಳ್ಳಿಯ ಇನ್ಸ್ಪೆಕ್ಟರ್ ರವಿಕುಮಾರ್ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದು. ಸಾಲು ಆರೋಪಗಳನ್ನ ನೀವು ನೋಡ್ತಾ ಇದ್ದೀರಿ. ಮೊನ್ನೆ ತಾನೇ ಇನ್ಸ್ಪೆಕ್ಟರ್ ಸಂದೇಶ್ ಬಗ್ಗೆ ಒಂದಷ್ಟು ಹೆಣ್ಣು ಮಕ್ಕಳು ಬಂದು ಆರೋಪ ಮಾಡಿದ್ರು. ಅದಾದ್ಮೇಲೆ ಮೊನ್ನೆ ತಾನೇ ಇನ್ಸ್ಪೆಕ್ಟರ್ ಪಾಪಣ್ಣ ಮೇಲೆ, ಈಗ ಇನ್ಸ್ಪೆಕ್ಟರ್ ರವಿಕುಮಾರ್ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಇನ್ಸ್ಪೆಕ್ಟರ್ ಕುರಿತಾದಂತಹ ಸುದ್ದಿ ಇದೆಯಲ್ಲ, ದಿನ ಬೆಳಗಾದ್ರೆ ನಾವು ಒಂದೊಂದು ಸುದ್ದಿ ನೋಡ್ತಾ ಇದ್ದೀವಿ. ಇದೆಲ್ಲ ನೋಡ್ತಾ ಇದ್ರೆ ಏನಾಗಿದೆ? ಡಿಪಾರ್ಟ್ಮೆಂಟ್ಗೆ ಒಂದು ಮೇಜರ್ ಟ್ರೀಟ್ಮೆಂಟ್ ಬೇಕಾಗಿದೆಯಾ? ಹಾಗಾದ್ರೆ ಈ ಇನ್ಸ್ಪೆಕ್ಟರ್ ರವಿಕುಮಾರ್ ತಿಂಗಳಿಗೆ 20 ರಿಂದ 25 ಲಕ್ಷ ದುಡಿತಾರೆ, ವಸೂಲಿ ಮಾಡ್ತಾರೆ ಅಂತ ಅವರದೇ ಠಾಣೆಯ ಸಿಬ್ಬಂದಿ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಎಲ್ಲಿ ತನಕ ಬಂದಿದೆ ಇದು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ರಮೇಶ್? ಖಂಡಿತ ಶ್ವೇತಾ, ಅಂದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತ ಪೊಲೀಸ್ ಸಿಬ್ಬಂದಿಗಳಿಗೆ ಯಾವುದೇ ಕಾನೂನು ಅನ್ವಯ ಆಗ್ತಾ ಇಲ್ವಾ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಈ ರೀತಿಯಾದ ಆರೋಪಗಳನ್ನು ಒಂದಷ್ಟು ಮೌಖಿಕವಾಗಿ ನಗರದ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಆರೋಪಗಳನ್ನು ಕೇಳ್ತಾ ಇದ್ವಿ. ಆದರೆ ಇದೀಗ ಅದೇ ಸ್ಟೇಷನ್ನ PSIಗಳು ಸಿಬ್ಬಂದಿಗಳು
ರಾಜ್ಯಪಾಲರಿಗೆ, ಸಿ ಎಂ ಅವ್ರಿಗೆ, DCM ಅವ್ರಿಗೆ, DG and IG, CS ಸೇರಿದಂತೆ ಲೋಕಾಯುಕ್ತದವರೆಗೂ ಕೂಡ ಕಂಪ್ಲೇಂಟನ್ನು ಬರೀತಾರೆ, ಅದರಲ್ಲಿ ಉಲ್ಲೇಖವನ್ನು ಮಾಡಿ ಬರೀತಾರೆ ಅನ್ನುವಂಥದ್ದಾದರೆ ಎಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳು ಯಾವ ರೀತಿಯಾದಂಥ ವಸೂಲಿ ದಂಧೆಗಿಳಿದಿದ್ದಾರೆ, ಭ್ರಷ್ಟಾಚಾರವನ್ನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದು. ನನ್ನ ಬಳಿ ಇರುವಂತಹದ್ದು ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರುವಂತಹ HK ರವಿಕುಮಾರ್ ಅವರ ವಿರುದ್ಧ ಅದೇ ಠಾಣೆಯ ಸಿಬ್ಬಂದಿಗಳು, ರಾಜ್ಯಪಾಲರು ಸೇರಿದಂತೆ ಹಲವರಿಗೆ ಕಂಪ್ಲೇಂಟ್ ಅನ್ನು ಬರೆದಿದ್ದಾರೆ. ಆ ಕಂಪ್ಲೇಂಟ್ ನಲ್ಲಿ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಯಾವ ಕ್ರೈಮ್ ನಂಬರ್ಲಿ ಯಾರ್ಯಾರಿಂದ ಎಷ್ಟೆಷ್ಟು ವಸೂಲಿಯನ್ನ ಮಾಡಲಾಯಿತು ಅನ್ನುವಂಥದ್ದು ಕೂಡ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಈತ ಅಂದ್ರೆ ರವಿಕುಮಾರ್ ಇದನ್ನೇ, ಈತ ಮೂಲತಃ ಕನಕಪುರದವನು. ಹಾಗಾಗಿ ಕನಕಪುರದ ಅಂದ್ರೆ MLA ಆಗಿರುವಂತಹ DCM ಆಗಿರುವಂತಹ DK ಶಿವಕುಮಾರ್ ಅವರ ಇನ್ಫ್ಲೂಯೆನ್ಸ್ ಇಂದ ನಾನು ಇಲ್ಲಿ ಬಂದಿದ್ದೇನೆ ಅನ್ನುವಂಥದ್ದು, ಮತ್ತೆ DK ಶಿವಕುಮಾರ್ ಅವರ ಅಂದ್ರೆ ಅವರ ಎಲ್ಲ ರೀತಿಯ ಇನ್ಫ್ಲೂಯೆನ್ಸ್ ನನಗಿದೆ ಅನ್ನುವಂಥ ರೀತಿ ಆತ ಬಿಂಬಿಸ್ಕೊಳ್ತಾರೆ ಅನ್ನುವಂಥದ್ದು. ಸೊ ಅದರ ಜೊತೆಗೆ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬಾರ್ಗಳಾಗಲಿ, ಪಬ್ಗಳಾಗಲಿ, ಹೋಟೆಲ್ಗಳು, ಜೊತೆಗೆ ಸೇರಿದಂತೆ ಸಿಗರೇಟ್ ಮಾರಾಟ ಮಾಡುವಂಥ ಅಂದ್ರೆ ಪಾನ್ ಶಾಪ್ಗಳಾಗಲಿ, ಹೋಟೆಲ್ಗಳಾಗಲಿ, ಈ ರೀತಿಯಾದಂಥ ಒಂದಷ್ಟು ವ್ಯವಹಾರಗಳೇ ನಡೀತದೆ ಅಂತ ಕಡೆ ಮಂತ್ಲಿ ಫಿಕ್ಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಏನು ಬಾರ್ ಮತ್ತೆ ಪಬ್ಗಳಲ್ಲಿ ಮಂತ್ಲಿ 25 ಲಕ್ಷ ರೂಪಾಯಿ ಹಣವನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥದ್ದು. ಕಳೆದ 2.5 ವರ್ಷದಿಂದ ಈತ 4.5 ಕೋಟಿಗೂ ಅಧಿಕ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಅಂತೇಳಿ ಅದೇ ಸಿಬ್ಬಂದಿಗಳು ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಕೆಲವೊಂದಷ್ಟು ಕಂಪ್ಲೇಂಟ್ ಕಾಪಿಯನ್ನು ನೋಡ್ತಾ ಹೋದ್ರೆ ಶ್ವೇತಾ ಅಂದ್ರೆ ಕ್ರೈಮ್ ನಂಬರ್ 80/2025 ಅಲ್ಲಿ ಕೂಡ ಅವರು 2 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತೊಂದಷ್ಟು 182/2025 ಪ್ರಕರಣದಲ್ಲಿ ಕೂಡ 50 ಲಕ್ಷ ರೂಪಾಯಿ ಹಣವನ್ನ ಅರೆಸ್ಟ್ ಮಾಡದೇ ಇರೋ ಆರೋಪಿಗಳನ್ನು ಅರೆಸ್ಟ್ ಮಾಡದೇ ಇರೋದಕ್ಕೆ ಹಣವನ್ನ ಜನರಿಗೆ ಕೇಳಿದ್ದಾರೆ ಅನ್ನುವಂಥದ್ದು. ಮತ್ತೆ ಇನ್ನೊಂದಷ್ಟು ಪ್ರಕರಣಗಳಲ್ಲಿ ಕೂಡ ಇಲ್ಲಿ ಈ ಒಂದು ಪ್ರಕರಣಗಳಲ್ಲಿ ಕೆಲವೊಂದಷ್ಟು ರೌಡಿಗಳನ್ನ ರೌಡಿ ಶೀಟಿಂದ ಬಿಡಬೇಕು ಅನ್ನುವಂಥದ್ದಾದ್ರೆ 20 ಲಕ್ಷ ಕೊಡಿ, 25 ಲಕ್ಷ ಕೊಡಿ ಅನ್ನುವಂಥದ್ದು. ಮತ್ತೆ ಜೊತೆಗೆ ಅವ್ರನ್ನು ಠಾಣೆಯಲ್ಲಿ ಕೆಲಸ ಮಾಡುವಂತ ದಲಿತ ವರ್ಗಕ್ಕೆ ಸೇರಿದಂತ ಅಂದ್ರೆ SC ST ಅವರಿಗೆ ಸೇರಿದಂತ ಸಿಬ್ಬಂದಿಗಳನ್ನ ತೀರಾ ಕೆಳಮಟ್ಟದಲ್ಲಿ ಮಾತನಾಡ್ತಾರೆ ಅನ್ನುವಂಥದ್ದು, ಅವ್ರನ್ನ ತುಚ್ಛವಾಗಿ ಕಾಣ್ತಾರೆ ಅನ್ನುವಂಥದ್ದು. ಮತ್ತೆ ಅವ್ರಿಗೆ ಯಾವುದೇ ಸಿಬ್ಬಂದಿ ರಜೆ ಬೇಕು ಅಂತ ಹೋದ್ರು ಕೂಡ ಅವರಿಂದ ಬೇರೆ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಮಾಡ್ತಾರೆ. ಅಂದ್ರೆ ಮದ್ಯದ ಬಾಟಲ್ ತಂದು ಕೊಡಿ ಅನ್ನುವಂಥದ್ದು, ಮನೆಗೆ ತರಕಾರಿಗಳನ್ನು ತಂದು ಕೊಡಿ ಅನ್ನುವಂಥದ್ದು, ಈ ರೀತಿಯಾದಂಥ ಬೇರೆ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಅಂತೇಳಿ ಅದೇ ಸಿಬ್ಬಂದಿ. ಯಾಕೆಂದ್ರೆ ರಾಜ್ಯದಲ್ಲಿ ಅಂದ್ರೆ ಒಬ್ಬ ಇನ್ಸ್ಪೆಕ್ಟರ್ ವಿರುದ್ಧ ಇಡೀ ಠಾಣೆ ಎಲ್ಲಾ ಸಿಬ್ಬಂದಿಗಳು ಒಟ್ಟಾಗಿ ಅಂದರೆ ಹಿರಿಯ ಅಧಿಕಾರಿಗಳಿಗೆ ಲೆಟರ್ ಬರೆದಂಥದ್ದು ಇದನ್ನೇ ಮೊದಲು ಅನಿಸುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ಈ ಇನ್ಸ್ಪೆಕ್ಟರ್ ಈ ರೀತಿಯಾದಂಥ ಒಂದಷ್ಟು ಅವ್ಯವಹಾರಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಈ ದೂರಿನಲ್ಲಿ ಉಲ್ಲೇಖವನ್ನು ಆಗ್ತಾ ಹೋಗ್ತಾರೆ. ಸೊ ಈ ಒಂದು ಕಂಪ್ಲೇಂಟ್ ಈಗ ರಾಜ್ಯಪಾಲರು ಸೇರಿದಂತೆ CM, DCM, ಹೋಮ್ ಮಿನಿಸ್ಟರ್ ಎಲ್ಲರಿಗೂ ಕೂಡ ಒಂದು ಕಂಪ್ಲೇಂಟ್ ಹೋಗೋದ್ರಿಂದ ಇಲಾಖೆ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತದೆ ಅನ್ನುವಂಥದ್ದು. ಯಾಕೆಂದರೆ ಕಳೆದ 2-3 ತಿಂಗಳಿಂದ DGP ರಾಮಚಂದ್ರ ರಾವ್ ಆಯಿತು, ಸಂದೇಶ್ ಆಯಿತು, ಪಾಪಣ್ಣ ಆಯಿತು, ಈ ರೀತಿಯಾದಂಥ ಒಂದೊಂದು ಪ್ರಕರಣಗಳು ಹೀಗೆ ಬೆಳಕಿಗೆ ಬರ್ತಾ ಹೋದರೆ ಇಲಾಖೆ ಮರ್ಯಾದೆ ದಿನೇ ಹಾಳಾಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಶಿಸ್ತಿನ ಇಲಾಖೆ ಅನ್ನುವಂಥ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಒಂದು ಸ್ಟಾರ್ಗಳನ್ನು ಹಾಕೊಂಡು ಒಂದು SHO ದರ್ಜೆಯಲ್ಲಿ ಕೂತಂಥ ಅಧಿಕಾರಿಗಳು ಈ ರೀತಿಯಾದಂಥ ಅಕ್ರಮಗಳಲ್ಲಿ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದೇ ಆದಲ್ಲಿ ಇಲಾಖೆ ಎಷ್ಟರ ಮಟ್ಟಿಗೆ ಜನರಿಂದ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ತದೆ. ಈ ರೀತಿಯ ಇಲಾಖೆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅನ್ನೋದಾದ್ರೆ ಹಿರಿಯ ಅಧಿಕಾರಿಗಳು, ಸರ್ಕಾರ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಈ ಒಂದು ಕಂಪ್ಲೇಂಟ್ ಏನಿದೆ, ಈ ಕಂಪ್ಲೇಂಟ್ನ ಸತ್ಯಾಸತ್ಯತೆಯನ್ನ ಒಂದಷ್ಟು ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದ ಆಗ್ರಹ ಆಗಿರುವಂತದ್ದು. ಒಂದು ವಿಚಾರ ಶ್ವೇತಾ, ಕೊನೆಯದಾಗಿ ಹೇಳಬೇಕು ಅಂದ್ರೆ ಈ ರೀತಿಯ ಆರೋಪಗಳು ಹಲವು ಠಾಣೆಗಳಲ್ಲಿ ಮೌಖಿಕವಾಗಿ ಕೇಳ್ತಾರೆ. ಅಂದ್ರೆ ಅಂತಹದ್ದು ಕೂಡ, ಆದ್ರೆ ಇಷ್ಟದ ಮಟ್ಟಿಗೆ ಈ ಹಂತಕ್ಕೆ ಒಂದು ಠಾಣೆ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳೇ ಈ ಬಹಿರಂಗವಾಗಿ ಪತ್ರವನ್ನು ಬರೀತಾರೆ ಅನ್ನೋದಾದ್ರೆ ಎಷ್ಟರ ಮಟ್ಟಿಗೆ ಹೋಗಿದೆ ಇವರ ಆಟಾಟೋಪಗಳು, ಭ್ರಷ್ಟಾಚಾರಗಳು ಅನ್ನುವಂಥದ್ದು ಮತ್ತೆ ಅವ್ಯವಹಾರಗಳು ಅನ್ನೋದನ್ನ ನಾವು ಗಮನಿಸಬೇಕಾದಂತ ವಿಚಾರ ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.